ಅಮೆರಿಕ ಕನ್ನಡ ಕೂಟಗಳ ಆಗರ ಅಮೆರಿಕದಲ್ಲಿ ಅಮೆರಿಕ ಕನ್ನಡ ಕೂಟಗಳ ಆಗರ ಅಕ್ಕ, ಅಸೋಸಿಯೇಷನ್ ಆಫ್ ಕನ್ನಡ ಕೂಟರ್ಸ್ ಆಫ್ ಅಮೆರಿಕ ಅಕ್ಕ. ಎರಡು ಅಕ್ಕ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋದು ನಮ್ಮ ಹಿರಿಯಕ್ಕ, ಎಲ್ಲರನ್ನೂ ನೋಡ್ಕೊಳ್ಳುವಂತವರು. ಹಾಗೇನೆ ಅಕ್ಕ ಒಂದು ದೊಡ್ಡ ಸಂಸ್ಥೆಯಾಗಿ ಇಂದು 25 ವರ್ಷಗಳಿಂದ ದೊಡ್ಡ ಸಂಸ್ಥೆಯಾಗಿ ಇಂದು ಅಮೆರಿಕದಲ್ಲಿ ಎಲ್ಲ ಕನ್ನಡ ಸಂಘಗಳೊಂದಿಗೆ ನಿಕಟವಾಗಿ ಒಳ್ಳೆಯ ಸಂಪರ್ಕವನ್ನು ಇಟ್ಟುಕೊಂಡು ನಮ್ಮ ಕನ್ನಡವನ್ನು ಹೇಗೆ ಬೆಳೆಸಬೇಕು, ನಮ್ಮ ಸಂಸ್ಕೃತಿಯನ್ನು ಹೊರನಾಡಿನಲ್ಲಿ ಅದರಲ್ಲೂ ಅಮೆರಿಕ ದೇಶದಲ್ಲಿ ಹೇಗೆ ನಮ್ಮ ಸಂಸ್ಕೃತಿ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಬೇಕು, ಅಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಹೇಗೆ ಕನ್ನಡವನ್ನು ಕಲಿಸ್ಕೊಡ್ಬೇಕು. ಸುಮಾರು 40 ಲಕ್ಷ ಕನ್ನಡಿಗರು ಹೊರ ದೇಶಗಳಲ್ಲಿ ಇದ್ದಾರೆ ಅಂತ ಒಂದು ಅಂದಾಜು ಮಾಡಲಾಗಿದೆ. ಅದರಲ್ಲಿ ಸುಮಾರು 5 ಲಕ್ಷ ಕನ್ನಡಿಗರು ಅಮೆರಿಕದಲ್ಲೇ ಇದ್ದಾರೆ. ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾದ್ರೆ ನಾವು ಕನ್ನಡಿಗರು ಬಹಳ ಶ್ರಮಜೀವಿಗಳು. ಸುಮಾರು 60ನೇ ಶತಕದಲ್ಲಿ 1960 ಹಾಗೆ ಆ ಮಧ್ಯದಲ್ಲಿ ಬಹಳಷ್ಟು ಜನ ಅಮೆರಿಕ ದೇಶಕ್ಕೆ, ನಮ್ಮ ಅಮೆರಿಕ ಬಗ್ಗೆ ಮಾತಾಡೋದಾದ್ರೆ ಅಮೆರಿಕ ದೇಶಕ್ಕೆ ಉದ್ಯೋಗಾವಕಾಶಕ್ಕಾಗಿ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋದವರು, ಕೆಲವರು ವಿದ್ಯೆ ಮಾಡಿಕೊಂಡು ಒಂದಷ್ಟು ದಿವಸ ಕೆಲಸ ಮಾಡಿಕೊಂಡು ವಾಪಸ್ ಬಂದವರು. ಅವರಿಗೆ ಹೆಚ್ಚಿನ ಅಲ್ಲಿ ಹುಟ್ಟಿ ಬೆಳೆದಂತ ಮಕ್ಕಳ ಬಗ್ಗೆ ಹೆಚ್ಚಿನ ಅನುಭವ ಕಡಿಮೆ. ಆಮೇಲೆ ಬಂದಂತವರು ಸುಮಾರು 80ರ ದಶಕದಲ್ಲಿ ಬಂದಂತವರು ಬಹಳಷ್ಟು ಜನ, ಎರಡು ಸಮುದಾಯದವರು, ಒಂದು ವಿದ್ಯಾರ್ಜನೆಗಾಗಿ ಬಂದವರು, ಇನ್ನೊಬ್ಬರು ಕೆಲಸಕ್ಕಾಗಿ ಬಂದವರು. ಅಲ್ಲೇ ನೆಲೆಸಿ ಅಲ್ಲಿನ ವಾತಾವರಣದಲ್ಲಿ ಬೆಳೆದು ನಮ್ಮ ಕನ್ನಡತನವನ್ನು ಉಳಿಸಿಕೊಂಡು ಅಲ್ಲೇ ಹುಟ್ಟಿದ ಮಕ್ಕಳಿಗೆ ಹೇಗೆ ಕನ್ನಡವನ್ನು ಬೆಳೆಸ್ಕೊಡ್ಬೇಕು, ಹಾಗೂ ಒಬ್ಬ ಕನ್ನಡಿಗರು ನಮ್ಮ ಅಮೆರಿಕ ದೇಶ ನಮ್ಮ ಭಾರತಕ್ಕೆ ಹೋಲಿಸಿದ್ರೆ 3ರಷ್ಟು ದೊಡ್ಡದು ಭಾರತಕ್ಕೆ. ಇನ್ನು ಕರ್ನಾಟಕಕ್ಕೆ ಹೋಲಿಸಿದ್ರೆ ಎಷ್ಟು ದೊಡ್ಡದಿರ್ಬೋದು ನೋಡಿ. ಅಷ್ಟು ದೊಡ್ಡ ರಾಷ್ಟ್ರದಲ್ಲಿ ಚೆದರಿರತಕ್ಕಂಥ ಎಲ್ಲ ಕನ್ನಡಿಗರನ್ನ ಒಟ್ಟುಗೂಡಿಸೋದಕ್ಕೆ ಆಯಾ ರಾಜ್ಯದಲ್ಲಿ ಕನ್ನಡ ಕೂಟಗಳು ಹುಟ್ಟುಕೊಂಡವು. ಆ ಕನ್ನಡ ಕೂಟಗಳ ಮೊದಲ ಕರ್ತವ್ಯ ಅವರು ಎಲ್ಲ ಸ್ನೇಹಿತರು ಕನ್ನಡಿಗರು ಒಂದುಗೂಡೋದು, ಆಮೇಲೆ ತಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡೋದು, ಅವರ ಜೊತೆಗಾರರ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ಮುಂದೆ ಅವರು ಮುಂದಿನ ಜೀವನದಲ್ಲಿ ಹೇಗೆ ಬೆಳೀಬೇಕು, ನಮ್ಮ ಕನ್ನಡತನವನ್ನು ಹೇಗೆ ಉಳಿಸ್ಕೋಬೇಕು ಅಂತ. ಆಮೇಲೆ 2000 ಅಂಚಿನಲ್ಲಿ ನಮ್ಮ Y2K ಅಂತ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸ್ವಲ್ಪ ಪ್ರಾಬ್ಲಮ್ ಆದಾಗ ಬಹಳಷ್ಟು ಜನ ಕನ್ನಡಿಗರು ಅಮೆರಿಕಗೆ ವಲಸೆ ಬಂದರು. ಆ ಒಂದು ನಿಟ್ಟಿನಲ್ಲಿ ಬಂದವರು ಬಹಳಷ್ಟು ಜನ ಅಲ್ಲೇ ಇದ್ದಾರೆ. ಅಲ್ಲಿ ಬಂದಂತ ಜನರ ಮಕ್ಕಳು ಇಂದು ಅಲ್ಲೇ ಬೆಳೆದು ಕನ್ನಡ ಶಾಲೆಗಳನ್ನ ಹುಟ್ಟುಹಾಕಿ ಕನ್ನಡ ಶಾಲೆಗಳಲ್ಲಿ ಇಂದು ಓದ್ತಾ ಇದ್ದಾರೆ. ನಾವು ಬರೀ ಕನ್ನಡ ಮಾತಾಡೋದು ಉಳಿಸಿದ್ರೆ ಸಾಲದು, ಕನ್ನಡ ಲಿಪಿಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಕನ್ನಡ ಕಲಿ ಅನ್ನೋ ಪ್ರೋಗ್ರಾಮ್ ಇಂದ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಆ ಒಂದು ಅವಕಾಶವನ್ನು ನಮ್ಮ ಎಲ್ಲ ಕನ್ನಡ ಕೂಟಗಳಿಗೆ ಒದಗಿಸಿಕೊಟ್ಟಿದೆ. ಅದನ್ನು ನಾವು ನಮ್ಮ ಕನ್ನಡ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೀವಿ. ಅಕ್ಕ ಅಂತ ಒಂದು ಸಂಸ್ಥೆನ ಹುಟ್ಟಾಕಿದ ಮೇಲೆ ಸಂಸ್ಕೃತಿ ಕನ್ನಡದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಿದ್ದೇವೆ. ಹೆಚ್ಚಿನ ಮಕ್ಕಳು ಇಂದು ಬಂದು ಕನ್ನಡದಲ್ಲಿ ಮಾತಾಡೋದೆಲ್ಲ ಕನ್ನಡದ ಪ್ರೋಗ್ರಾಮ್ಗಳು ನಡೆಸ್ಕೊಡ್ತಾ ಇದ್ದಾರೆ ಅಮೆರಿಕದಲ್ಲಿ. ಇದು ಕನ್ನಡತನ ಹೊರದೇಶದಲ್ಲಿ ಕಟ್ಟಬೇಕಂದ್ರೆ ಬಹಳಷ್ಟು ಕಷ್ಟ, ಯಾಕಂದ್ರೆ ನಮಗೆ ಹೆಚ್ಚಿನ ಸಮಯಾವಕಾಶ ಸಿಗೋದಿಲ್ಲ. ಅದರಿಂದ ಸಾಧ್ಯವಾದಷ್ಟು ತಮ್ಮ ಸಮಯವನ್ನ ಈ ಕನ್ನಡತನಕ್ಕೆ ಕಟ್ಟಬೇಕಾದ ಬರುತ್ತೆ. ಕಷ್ಟ ಇದೆ. ಎಲ್ಲ ನನ್ನ ಸ್ನೇಹಿತರಿಗೆ, ಹೊರದೇಶದಲ್ಲಿರುವಂತಹ ಸ್ನೇಹಿತರಿಗೆ ನಾನು ಹೇಳೋದಿಷ್ಟೇ, ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಸ್ವಂತ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಖರ್ಚಾಗುತ್ತೆ. ಕನ್ನಡತನವನ್ನು ಕಟ್ಟಿ ಕನ್ನಡವನ್ನು ಗಟ್ಟಿಯಾಗಿ ಉಳಿಸಿ ನಮ್ಮ ಕನ್ನಡ ಧ್ವಜ ಎಲ್ಲೆಲ್ಲೂ ಹಾರಾಡಲಿ ಅಂತ ಹಾರೈಸುತ್ತಾ ಮುಂದಿನ ಕಾರ್ಯಕ್ರಮ ನೆರವೇರಿಸಿಕೊಡಿ ಅಂತ ಕೇಳ್ತೀನಿ. ನಮಸ್ಕಾರ ಎಲ್ಲರಿಗೂ.